सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। आकाशस्याधिपो विष्णुः अग्निश्चैव महेश्वरी वायो सूर्यक्षितेरिषः जीवनस्य गणाधिपः। ಶಿಕ್ಷಕನಾಗಿದ್ದುಕೊಂಡು ದೊಡ್ಡ ಸಂಪಾದನೆ ಹೇಳಿದ್ರೆ ಈ ಭಾಗದ ಒಂದಷ್ಟು ನಾನು ಸದಾ ಸ್ಮರಿಸುವ ಸಾಧಕ ಶಿಷ್ಯರನ್ನು ಪಡೆದಿದ್ದೆ. ಅದರಲ್ಲಿ ವೇದಿಕೆಯಲ್ಲಿರುವ ದಿನೇಶ್ ಮತ್ತು ಕೃಷ್ಣಮೂರ್ತಿ ಇಬ್ಬರು. ನಿಮ್ಗೆ ಗೊತ್ತಿದೆ, ಉಡುಪಿ ಯಕ್ಷಗಾನ ಕಲಾರಂಗದಲ್ಲಿ ಒಂದಷ್ಟು ಕೆಲಸ ಮಾಡ್ತಾ ಇದ್ದೇವೆ. ಅದರಲ್ಲಿ ಇವರು ಸದಸ್ಯರಾಗಿದ್ದಾರೆ. ಸಾಮಾಜಿಕ ಕಳಕಳಿಯನ್ನು ಹೊಂದಿದಂಥ ವ್ಯಕ್ತಿಗಳು. ಇಲ್ಲಿ ನಾನು ಹೇಳೋದೇನಾದ್ರೆ ಇಷ್ಟೇ, ನಾವು ಸುತ್ತಮುತ್ತ ನೋಡ್ತಾ ಇದ್ದೇವೆ, ಹೆಸರನ್ನು ಒಳ್ಳೆಯ ಹೆಸರಿಟ್ಟಿದ್ದಾರೆ, ಜೈ ಭಾರತ್ ಕೋಆಪರೇಟಿವ್ ಸೊಸೈಟಿ. ಜೈ ಭಾರತ್ ಹೇಳಿದ ಕೂಡಲೇ ಭಾರತ ಜೈ ಆಗುವುದಿಲ್ಲ. ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆ ಕೂಡ ಸತ್ಪ್ರಜೆ ಆದಾಗ ಮಾತ್ರ ಭಾರತಕ್ಕೆ ಜೈ ಅಂತ ನಾವು ವಿಶ್ವದಲ್ಲಿ ಘಂಟಾಘೋಷವಾಗಿ ಹೇಳ್ಬೋದು. ಆದರೆ ಈಗಿನ ಕೆಲವೊಮ್ಮೆ ಪರಿಸ್ಥಿತಿ ನೋಡಿದಾಗ ಸಾಲದು. ತುಂಬ ನಾವು ಸಂಸ್ಕೃತಿ, ನಮ್ಮ ಪುರಾಣ ಇದರ ಬಗ್ಗೆ ತುಂಬ ಹೇಳ್ತೇವೆ, ತುಂಬ ನಾವು ಹಿಂದೆದ್ದೇವೆ ಅನ್ನಿಸ್ತೇವೆ. ಬಹಳ ಮುಖ್ಯವಾಗಿ ನೈತಿಕತೆ ಮನುಷ್ಯನಲ್ಲಿರಬೇಕು. ಇಂಥ ಸಾರ್ವಜನಿಕ ಸಂಸ್ಥೆಯಲ್ಲಿ ಆಡಂಬರಕ್ಕೆ ನಾವು ಮಿತವಾದ ಅವಕಾಶ ಕೊಡಬೇಕು. ಅದಕ್ಕೆ ಜೈ ಭಾರತಕ್ಕೆ ಅನ್ವರ್ಥವಾಗಿ ದೇಶ ಸೇವೆಯನ್ನು ಮಾಡಿದಂಥ ಸೈನಿಕರನ್ನು ಕರೆದು ಈ ನಮ್ಮ ಸಂಸ್ಥೆಯನ್ನು ಉದ್ಘಾಟಿಸಬೇಕು. ಹಾಗೂ ನಮಗೆ ನಮ್ಮ ಸಾಧಾರಣ ಹೆಚ್ಚಿನ ಸದಸ್ಯರಿಗೆ ಎಲ್ಲ ಮಾರ್ಗದರ್ಶಕರು, ಹಿತಚಿಂತಕರು ಹಾಗೂ ಯಾವುದೇ ರೀತಿಯಲ್ಲೂ ನಾವು ಒಳ್ಳೆಯ ಕೆಲಸ ಮಾಡುವಾಗ ಪ್ರೋತ್ಸಾಹ ನೀಡುವರು ಹಾಗೂ ಪಾರದರ್ಶಕವಾಗಿ ಹೇಳಿದ ಒಂದೇ ಮಾತು, ನಾವು ಸೊಸೈಟಿ ಆರಂಭ ಮಾಡಿದಾಗ ಪಾರದರ್ಶಕವಾಗಿ ಮಾಡಬೇಕು, ಎಲ್ಲರಿಗೂ ಟ್ರಾನ್ಸ್ಪರೆಂಟ್ ಇರುವ ರೀತಿ, ಯಾವುದೇ ಇದು ಅವ್ಯವಹಾರ ಆಗದ ರೀತಿ ಆಗಬೇಕಂತ ಮೊದಲ ಮಾರ್ಗದರ್ಶನ ನೀಡಿದ್ದಾರೆ. ಹಾಗೂ ನಮ್ಮ ಗುರುಗಳು ಮುರಳಿ ಕಡೆಕರ ಅವರು ಬಂದಿದ್ದಾರೆ. ನಮ್ಮ ಸಮಾರಂಭಕ್ಕೆ ಇವರಿಗೆ ಬಂದಂಥ ಇವರಿಗೆ ನಾನು ತುಂಬ ಧನ್ಯವಾದಗಳು ಸಮರ್ಪಿಸುತ್ತಿದ್ದೇನೆ.